ಇದು ಗೊತ್ತಾ ನಿಮಗೆ? ಇದು ನೋಡಿ, ಇದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಆಯಿತಾ, ಕೊನೆಯಲ್ಲಿ ನೋಡಿ ಆಯಿತಾ. ಇದಕ್ಕೆ ಉಪ್ಪಾಗಿ ಅಂತಾರೆ. ಇದನ್ನು ಚೆನ್ನಾಗಿ ಒಣಗಿಸ್ಬಿಟ್ಟು ಮಾಡ್ತಾರೆ ಆಯಿತಾ, ರೆಡಿ ಮಾಡ್ತಾರೆ. ಚೆನ್ನಾಗಿ ರೇಟ್ ಬರುತ್ತಂತೆ ಇದಕ್ಕೆ. ಇದು ನಮ್ಮ ದೇಶದಲ್ಲೆಲ್ಲ, ಹೊರಗಡೆ ದೇಶದಲ್ಲಿ ಇದನ್ನು ಚೆನ್ನಾಗಿ ಔಷಧಿ ಇದಕ್ಕೆ ಯೂಸ್ ಮಾಡ್ತಾರೆ ಅಂತೆ ಆಯಿತಾ. ಎಂತ ಗೊತ್ತಾ, ನಿನ್ನೆ ಒಂದು ವಿಡಿಯೋ ಹಾಕಿದೆ ಅಲ್ವಾ, ಅದು ಮುಂದಿನ ವಿಡಿಯೋ ಇದೆ ಆಯಿತಾ. ಭತ್ತ ಬಿತ್ತನೆ ಅಂತ ಹಾಕಿದ್ನಲ್ಲ, ಎಲ್ಲೋ ಹೋಗ್ತೀನಿ ಅಂತ ಹಾಕಿದ್ನಲ್ಲ, ಅದರ ಮುಂದಿನ ವಿಡಿಯೋ ಇದು ಆಯಿತಾ. ಇವತ್ತು ಭತ್ತ ಬಿತ್ತನೆ ಮಾಡೋಕ್ಕಂತ ಬಂದಿದ್ದಾರೆ ನಮ್ಮ ಮನೆಯವರು. ಅವ್ರ ಜೊತೆಗೆ ನಾನು ಕೂಡ ಬಂದಿದ್ದೇನೆ ವಿಡಿಯೋ ಮಾಡ್ಕೊಂಡು ಹೋಗುವ ಅಂತ ಆಯಿತಾ. ಬಟ್ ಅವರೇನೋ ಪುಟ್ಟಿನ ಮರ್ತು ಬಂದಿದ್ದಾರಂತೆ ಭತ್ತ ಬಿತ್ತನೆ ಮಾಡೋಕ್ಕೆ. ನಮ್ಮ ಮಾವ ತರೋಕ್ಕೆ ಅಂತ ಹೋಗಿದ್ದಾರೆ. ಮಳೆ ಬರೋದ್ರೊಳಗೆ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ನೋಡ್ಬೇಕು ಏನಾಗುತ್ತೆ ಅಂತ. ಹಾಗೆ ಮಾವ ಬುಟ್ಟಿ ತರೋಷ್ಟು ನಾನು ಸ್ವಲ್ಪ ತಿರುಗಾಡುವ ಅಂತ ಹೋಗ್ತಾಯಿದ್ದೀನಿ ಆಯಿತಾ. ಹೊಳೆಯಲ್ಲಿ ದೊಡ್ಡ ದೊಡ್ಡ ಮೀನಿದೆ ಅಂತ ಅಂದರು ನಮ್ಮ ಮನೆಯವರು. ಅದಕ್ಕೆ ನಿಮಗೂ ತೋರಿಸುವ ಅಂತ ಕರ್ಕೊಂಡು ಹೋಗ್ತಿದ್ದೀನಿ ಆಯಿತಾ. ಬನ್ನಿ ನೋಡಿ ಎಷ್ಟು ಮೀನಿದೆ ಅಂತ ಆಯಿತಾ. ನನಗಂತೂ ಕಾಣಿಸಿಲ್ಲ, ನಿಮಗೇನಾದರೂ ಕಾಣಿಸಿದರೆ ಹೇಳಿ ಆಯಿತಾ. ನಮ್ಮ ಮನೆಯವ್ರು ನನಗೆ ಹಾಗೆ ಹೇಳಿ ಕಳಿಸಿದ್ದಾರೆ, ನೋಡಿ ಅಲ್ಲಿ ಹೋಗಿ ಮೀನಿದೆ ಅಂತ ಹೇಳಿ. ಅದಕ್ಕೆ ಬಂದಿದ್ದೀನಿ ನಾನು ಆಯಿತಾ. ನೋಡಿ ಎಷ್ಟು ಚೆನ್ನಾಗಿದೆ ತೋಟ ಅಲ್ವಾ. ಇದು ನಮ್ಮದಲ್ಲ, ಬಟ್ ನಾವು ಮಾಡ್ತೀವಿ ಆಯಿತಾ. ಅಂದರೆ ತೋಟನೆಲ್ಲ ಗದ್ದೆ ಮಾಡ್ತೀವಿ, ಅಂದರೆ ಗದ್ದೆ ಮಾಡೋದು ಅಷ್ಟೇ ಆಯಿತಾ. ಇದು ನೋಡಿ, ಎಲ್ಲಿ ಮೀನು ನಿಮಗಾದರೂ ಕಾಣ್ತಾ? ಎಲ್ಲೂ ಕಾಣಿಸಿಲ್ಲ, ನನಗೂ ಕಾಣಿಸಿಲ್ಲ ಆಯಿತಾ. ಎಷ್ಟು ಚೆಂದ ಕಾಣಿಸುತ್ತೆ ಅಲ್ವಾ. ಎಲ್ಲೂ ಹೋದ್ರೂ ಅಷ್ಟೇ. ಇಲ್ಲಿ ಏನು ಗೊತ್ತಾ, ಈ ಪಾರ್ಟಿ ಗಿಲ್ಟಿ ಮಾಡೋಕ್ಕೆಲ್ಲ ಚೆನ್ನಾಗಿರುತ್ತೆ, ಜಾಗ ಇರುತ್ತೆ, ಇಷ್ಟು ಚೆನ್ನಾಗಿರುತ್ತೆ ಬೇಸಿಗೆಯಲ್ಲಿ. ಇವಾಗೆಲ್ಲ ಆಗಲ್ಲ ಆಯಿತಾ, ಸಮ್ಮರ್ ಟೈಮಿಗಂತೂ ಮಸ್ತಾಗಿರುತ್ತೆ. ಇದು ನೋಡಿ, ಇದೇ ಥರ ಮೊಳಕೆ ಬಂದಿದೆ ಆಯಿತಾ ಭತ್ತ. ನೀವೇನಾದರೂ ನೋಡಿಲ್ಲ ಅಂದರೆ ನೋಡಿ, ಇದೇ ಥರ ಮೊಳಕೆ ಬರೆಸಿ ಮೊಳಕೆ ಬರೋ ಥರ ಮಾಡಿ ಭತ್ತನ ಬಿತ್ತನೆ ಮಾಡ್ತಾರೆ. ಈ ಥರ ಚೀಲದಲ್ಲಿ ಕಟ್ಟಿರ್ತಾರೆ ನಮ್ಮ ಕಡೆಗೆ ಆಯಿತಾ. ಯಾಕಂದರೆ ಅದಕ್ಕೆ ಗಾಳಿ ಎಲ್ಲ ಚೆನ್ನಾಗಿ ಆಡಲಿ, ಮತ್ತು ನೀರೆಲ್ಲ ಆ ಚೀಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ ಅಂತ ಆ ಥರ ಚೀಲದಲ್ಲಿ ಭತ್ತನ ಕಟ್ಟಿರ್ತಾರೆ ಆಯಿತಾ. ಸ್ವಲ್ಪ ನೆನೆಸ್ಬಿಟ್ಟು ಮೊದಲೇ ಹಾಕಿದ್ರಂತೆ, ಅದೇನೋ ಚಿಗುರು ಬಂದಿಲ್ಲ ಅಂತೇಳಿ ಮತ್ತೆ ಹಾಕ್ತಿದ್ದಾರೆ ಆಯಿತಾ. ಅಲ್ಲಿ ನಾವು ತೋರಿಸಿದ್ನಲ್ಲ, ಅದು ಮೊದಲೇ ಹಾಕಿದ್ದಂತೆ ಆಯಿತಾ. ಅದು ಅಲ್ಲಿ ಇವಾಗ ಇದೆಲ್ಲ ಅಲ್ಲಿ ಹಾಕಿದ್ದಾರೆ ಆಯಿತಾ. ಅದನ್ನು ಚಿಗುರು ಬಂದಿಲ್ಲ ಅಂತ ಮತ್ತೆ ಹಾಕ್ತಿದ್ದಾರೆ. ನೋಡಿ ಎಷ್ಟು ಭತ್ತ ವೇಸ್ಟ್ ಅಲ್ವಾ. ಇದು ನೋಡಿ ಹಿಂಗೆ ಬಿತ್ತಾರೆ ಆಯಿತಾ. ಇವಾಗ ನನಗೆ ಚೀಲದಲ್ಲಿ ಹಾಗೆ ಅವರು ಹಾಕಿ ತೋರಿಸ್ತಾ ಇದ್ದಾರೆ. ಯಾಕೆಂದರೆ ನಾನು ಇವಾಗ ಹೊರಡ್ತೇನೆ, ಲೇಟ್ ಆಯಿತು ಅಂತ ಅಂದೆ ಅಂತ ಅವ್ರು ಹಾಗೆ ಹಾಕಿ ತೋರಿಸ್ತಿದ್ದಾರೆ. ಯಾರು ಬೇಜಾರು ಮಾಡ್ಕೊಬೇಡಿ ಆಯಿತಾ. ನಾನು ಇಷ್ಟೇ ಏನು ದೊಡ್ಡದಾಗಿ ಭತ್ತ ಬಿತ್ತನೆ ಮಾಡೋದು ತೋರಿಸ್ತಾಳೆ ಅಂಥೇಳಿ, ಏನು ಒಂದು ಕೈಯಲ್ಲಿ ತೊಗೊಂಡು ಹಿಂಗೆ ಬಿತ್ತನೆ ಮಾಡೋದು ತೋರಿಸ್ತಾ ಇದ್ದಾಳೆ ಅಂಥೇಳಿ ಬೇಜಾರು ಮಾಡ್ಕೊಬೇಡಿ ಅಷ್ಟೇ ಆಯಿತಾ. ಅದು ನನಗೆ ಇವಾಗ ಲೇಟ್ ಆಯಿತು, ಮಳೆ ಬರೋದ್ರೊಳಗೆ ಮನೆಗೆ ಹೋಗಬೇಕು ಅಂತ ನಾನು ಹಾಗೆ ಅಷ್ಟಕ್ಕೆ ಹೋಗಿಬಿಟ್ಟೆ ಆಯಿತಾ, ಮನೆಗೆ ಬಂದುಬಿಟ್ಟೆ. ನೋಡಿ ಇದು ಕೂಡ ಕೆರೆ ನೋಡಿ ಎಷ್ಟು ತುಂಬಿಕೊಂಡಿದೆ ಅಲ್ವಾ. ಮಳೆ ಎಷ್ಟಿದೆ ಅಂತ ನೀವೇ ಲೆಕ್ಕ ಹಾಕಿ. ಈ ಕೆರೆ ತುಂಬ ದೊಡ್ಡ ಕೆರೆ ಆಯಿತಾ. ಇದು ಇವಾಗ ತುಂಬಿಟ್ಟು ನಿಮಗೆ ಹಾಗೆ ಕಾಣಿಸ್ತಿದೆ. ಇಷ್ಟು ಮಾಡಿಬಿಟ್ಟು ಮನೆಗೆ ಬರೋಷ್ಟರಲ್ಲಿ ನನ್ನ ಮಗಳು ಬರೋಷ್ಟರಲ್ಲಿ, ಅಮ್ಮ ಪಕ್ಕದ ಮನೆಗೆ ಹೋಗುವ ಬಾ, ಅಲ್ಲೇನೋ ತಂದಂತೆ ನೋಡ್ಕೊಂಡು ಬರುವ ಅಂದ್ಲು. ಮನೆಗೆ ಬರೋಷ್ಟರಲ್ಲಿ ನೋಡ್ತೀನಿ ಅಮ್ಮ ಪಕ್ಕದ ಮನೆಗೆ ಹೋಗುವಾಗ ನಾನು ಕೂಡ ಹೊರಟೆ ಆಯಿತಾ. ಅಲ್ಲಿ ನೋಡಿದರೆ ಈ ಮಳೆಗಾಲದ ಖಜಾನೆ ಅಂತಲೇ ಹೇಳ್ಬೋದು ಆಯಿತಾ. ಅವರಿಗೆ ಮಾಡೋರಿಗೆಲ್ಲ ಖಜಾನೆನೇ ಅದು. ಯಾಕಂದರೆ ಅದನ್ನು ತಂದುಬಿಟ್ಟು ಮನೆಗೆ ಆ ಹಣ್ಣು, ಅದಕ್ಕೇನೋ ಹೆಸರು ಅಂತಾರೆ, ನನಗೆ ಗೊತ್ತಿಲ್ಲ, ಉಪ್ಪಾಗೆ ಅಂತಾರೆ ನಮ್ಮ ಕಡೆ ಆಯಿತಾ. ಅದನ್ನು ತಂದುಬಿಟ್ಟು ದೊಡ್ಡ ದೊಡ್ಡ ಮರ ಎಲ್ಲ ಹತ್ತಬೇಕು ಮರ. ನಮ್ಮ ಹತ್ರ ಎಲ್ಲ ನಮ್ಮ ಇವ್ರ ಹತ್ರ ಎಲ್ಲ ಯಾರ ಹತ್ರ ಆಗಲ್ಲ, ಬಟ್ ಅದನ್ನು ಮಾಡೋರೆಲ್ಲ ಮಾಡ್ತಾರೆ ಆಯಿತಾ. ಸಿಕ್ಕಾಪಟ್ಟೆ ಜನ ಮಾಡ್ತಾರೆ ನಮ್ಮ ಕಡೆಗೆ. ಇಲ್ಲಿ ನೋಡಿ ಇದನ್ನೇ ನಾನು ಹೇಳಿದ್ದೆ ಆಯಿತಾ. ಇದನ್ನು ತಂದುಬಿಟ್ಟು ಕಾಡಿಂದ ತಂದು ಒಣಗಿಸ್ಬಿಟ್ಟು ಇದನ್ನು ಚೆನ್ನಾಗಿ ಚೀಲದಲ್ಲಿ ಕಟ್ಟಿ ಇಡ್ತಾರೆ ಆಯಿತಾ. ಇದ್ರ ಬೀಜ ತಿನ್ನುವ ಅಂತ ನನ್ನ ಮಗಳು ಬಂದಿದ್ದಾಳೆ. ಅದ್ರ ಬೀಜ ಹುಳಿ ಹುಳಿ ಸಿಹಿ ಇರುತ್ತೆ ಅಂತ ಹೇಳಿ, ಚೆನ್ನಾಗಿರುತ್ತೆ ಅಂತ ಕರ್ಕೊಂಡು ಬಂದಾಳೆ ಆಯಿತಾ. ಹಠ ಮಾಡಿ ನಾನು ಬಂದಿದ್ದೀನಿ, ನಾನು ತಿನ್ನಲ್ಲ ಇದ್ರೆ ಆಯಿತಾ. ಅಲ್ಲೆಲ್ಲ ಜುಮ್ ಅನ್ನತ್ತೆ ಅಂತ ನಾನು ತಿನ್ನಲ್ಲ. ಅಲ್ಲಿ ನೋಡಿ ಆ ಥರ ಕ್ಲೀನ್ ಮಾಡ್ತಾರೆ ಆಯಿತಾ. ಅದನ್ನು ನೋಡಿ ಹೀಗೆ ಕ್ಲೀನ್ ಮಾಡ್ತಾರೆ. ಅದರ ಬೀಜ ತೆಗೆದು ಒಣಗಿಸ್ತಾರೆ ಆಯಿತಾ. ಇದೆಲ್ಲ ಮಲೆನಾಡೋರಿಗೆಲ್ಲ ಗೊತ್ತಿರುತ್ತೆ, ಬಟ್ ನಿಮಗೆ ಗೊತ್ತಿಲ್ಲ, ಕೆಲವು ಜನರಿಗೆ ಗೊತ್ತಿಲ್ಲ ಅಂತ ತೋರಿಸಿದ್ದೇನೆ ಆಯಿತಾ. ಇದು ಹಿಂಗೆ ಮಾಡಿ ಕೊಟ್ಟರೆ ದುಡ್ಡು ಸಿಗತ್ತೆ ಅಂತ ಮಾಡ್ತಾರೆ. ಇದನ್ನು ಇವಾಗಲೇ ಕೊಡಲ್ಲ ಅವರು, ಚೆನ್ನಾಗಿ ಚೀಲದಲ್ಲಿ ಒಣಗಿಸ್ಬಿಟ್ಟು ಚೆನ್ನಾಗಿ ಚೀಲದಲ್ಲಿ ಕಟ್ಟಿಬಿಡ್ತಾರೆ ಆಯಿತಾ. ಚೆನ್ನಾಗಿ ರೇಟ್ ಬಂದಮೇಲೆ ಅದಕ್ಕೆ ಬರುತ್ತಂತೆ, ಆವಾಗ ಕೊಡ್ತಾರಂತೆ. ಅದನ್ನು ಮಾರಿಬಿಟ್ಟು ದುಡ್ಡು ಇದು ಮಾಡ್ತಾರಂತೆ ಆಯಿತಾ. ನೋಡಿ ಅವರೆಲ್ಲ ಮಾಡೋದು ನೋಡಿಬಿಟ್ರೆ ಎಷ್ಟು ಕಷ್ಟಪಡ್ತಾರೆ ಅಲ್ವಾ. ಈ ಥರ ಮಾಡಬೇಕು, ಅದನ್ನು ಎಷ್ಟು ಕ್ಲೀನ್ ಮಾಡಬೇಕು ನೋಡಿ, ಕೈಯೆಲ್ಲ ಹುಳಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.